ಪಿಚಾಯಿ ಸುಂದರರಾಜನ್ ಅಥವಾ ಸುಂದರ್ ಪಿಚಾಯ್ರ ಅದ್ಭುತ ಸಕ್ಸಸ್ ಸ್ಟೋರಿಯನ್ನ ಇವತ್ತು ನಾನು ನಿಮಗೆ ಹೇಳ್ತೀನಿ. 1972 ಜುಲೈ 12ರಂದು ತಮಿಳುನಾಡಿನ ಮದುರೈನಲ್ಲಿ ಒಂದು ಲೋವರ್ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಪಿಚಾಯಿ ಹುಡ್ತಾರೆ. ಅವರ ತಂದೆ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ರೂ ಕೂಡ ಅವರಿಗೆ ಬರ್ತಾ ಇದ್ದ ಸಂಬಳ ಅವರ ಜೇಬನ್ನು ತುಂಬಿಸ್ತಾ ಇರಲಿಲ್ಲ. ಅವರು ಒಂದು ಸ್ಕೂಟರ್ ತಗೊಳ್ಳಿಕ್ಕೆ 3 ವರ್ಷ ಕಾದಿದ್ರಂತೆ. ಸಣ್ಣ ಪಟ್ಟಣದಲ್ಲೇ ಬೆಳೆದ ಪಿಚಾಯಿ ಸಣ್ಣವನಿದ್ದಾಗಿಂದಲೂ ಓದಿನಲ್ಲಿ ಚುರುಕಾಗಿದ್ದರು. ಒಂದು ಸಾರಿ ಅವರ ಮನೆಯಲ್ಲಿ ಪಿಚಾಯಿರ ತಾಯಿಗೆ ಅನಾರೋಗ್ಯ ಕಾಣಿಸ್ಕೊಳ್ಳುತ್ತೆ. ಒಂದು ಟೆಲಿಫೋನ್ ಕೂಡ ಪಿಚಾಯಿ ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಅವರ ತಾಯಿಯ ಬ್ಲಡ್ ರಿಪೋರ್ಟ್ ತರಲಿಕ್ಕೆ ಅವರು ತುಂಬ ದೂರ ಇದ್ದ ಹಾಸ್ಪಿಟಲ್ಗೆ ಹೋಗಿ ಗಂಟೆಗಟ್ಟಲೆ ಕಾಯಬೇಕಿತ್ತು. ಅದಾಗಿ ಸ್ವಲ್ಪ ದಿನಕ್ಕೆ ಅವರ ಮನೆಗೆ ಮೊದಲನೆಯದಾಗಿ ರೋಟರಿ ಫೋನ್ ಬಂದಾಗ ಪಿಚಾಯಿ ಇನ್ಮೇಲೆ ಅವರ ತಾಯಿಯ ಬ್ಲಡ್ ರಿಪೋರ್ಟ್ ಯಾವಾಗ ಬರುತ್ತೆ ಅಂತ ಫೋನ್ ಮಾಡಿ ಕೇಳ್ಕೋಬಹುದು ಅಂತ ಖುಷಿಯಾಗಿದ್ರು. ಆ ರೋಟರಿ ಫೋನ್ ಅವರ ಟೆಕ್ನಾಲಜಿ ಕಡೆಗೆ ಇದ್ದ ಆಸಕ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು. ಪಿಚಾಯಿ ಎಷ್ಟು ಸ್ಮಾರ್ಟ್ ಆ್ಯಂಡ್ ಬ್ರಿಲಿಯಂಟ್ ಆಗಿದ್ರು ಅಂದರೆ ಆ ರೋಟರಿ ಫೋನ್ನಲ್ಲಿ ಡಯಲ್ ಮಾಡಿದ ನಂಬರ್ನೆಲ್ಲ ಎಷ್ಟು ದಿನ ಬಿಟ್ಟು ಕೇಳಿದ್ರು ಪಟ್ ಅಂತ ಹೇಳ್ಬಿಡ್ತಾ ಇದ್ರು. ಮೆಟಲರ್ಜಿಕಲ್ ಇಂಜಿನಿಯರಿಂಗ್ನಲ್ಲಿ IIT ಕಾರಕ್ಪುರದಿಂದ BTech ಮುಗಿಸಿದ ಪಿಚಾಯಿ MS ಮಾಡಲಿಕ್ಕೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಸೇರಿದ್ರು. ಅದಾದ ಮೇಲೆ PhD ಮಾಡೋಣ ಅಂದುಕೊಂಡಿದ್ದ ಅವರು ಇದ್ದಕ್ಕಿದ್ದಂತೆ ತಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡಿ ವಾಟನ್ ಸ್ಕೂಲ್ ಆಫ್ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾರಲ್ಲಿ MBA ಮಾಡಿದರು. ಅದಾದ ಮೇಲೆ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅವರಿಗೆ ಗೂಗಲ್ನಲ್ಲಿ ಇಂಟರ್ವ್ಯೂ ಇರುವ ವಿಷಯವನ್ನು ಬೇರೊಬ್ಬರು ಹೇಳ್ತಾರೆ. ಹಾಗಾಗಿ ಆ ಇಂಟರ್ವ್ಯೂಗೆ ಸುಂದರ್ ಪಿಚಾಯಿರವರು ಅಟೆಂಡ್ ಆಗ್ತಾರೆ. ಆಗ ತಾನೇ ಜಿಮೇಲ್ ಅನ್ನ ಲಾಂಚ್ ಮಾಡಿದ್ದ ಗೂಗಲ್ ಇಂಟರ್ವ್ಯೂನಲ್ಲಿ ಜಿಮೇಲ್ ಬಗ್ಗೆ ಅವರನ್ನ ಪ್ರಶ್ನೆ ಕೇಳಿದಾಗ ಅದರ ಅರಿವೇ ಇಲ್ಲದ ಪಿಚಾಯಿ ತಬ್ಬಿಬ್ಬಾಗಿದ್ರು. ಕೊನೆಗೂ ಗೂಗಲ್ನಲ್ಲಿ ಉದ್ಯೋಗವನ್ನು ಗಿಟ್ಟಿಸಿಕೊಂಡ ಪಿಚಾಯಿರನ್ನ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ನೋವೇಷನ್ ಎಫರ್ಟ್ಗೆ ಲೀಡ್ ಆಗಿ ಮಾಡಲಾಗುತ್ತೆ. ಅಲ್ಲಿ ಅವರ ಕೆಲಸ ಗೂಗಲ್ ಟೂಲ್ ಬಾರ್ ಮೇಲೆ ವರ್ಕ್ ಮಾಡುವುದಾಗಿತ್ತು. ಗೂಗಲ್ ಟೂಲ್ ಬಾರ್ ಮೇಲೆ ವರ್ಕ್ ಮಾಡ್ತಿರ್ಬೇಕಾದ್ರೇನೆ ಪಿಚಾಯಿ ಅವರು ಒಂದು ದಿವಸ ಗೂಗಲ್ ಫೌಂಡರ್ಸ್ ಹತ್ರ ಹೋಗಿ ಗೂಗಲ್ಗೆ ಮೈಕ್ರೋಸಾಫ್ಟ್ ಇಂದ ಇರುವ ಅಪಾಯವನ್ನು ಹೇಳಿ ಗೂಗಲ್ ತನ್ನ ಸ್ವಂತ ಬ್ರೌಸರ್ ಅನ್ನ ಅಭಿವೃದ್ಧಿ ಪಡಿಸಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಅದಕ್ಕೆ ಒಪ್ಪದ ಅವರು ಈಗ ಗೂಗಲ್ ನಲ್ಲಿ ಎಲ್ಲವೂ ಸರಿಯಾಗಿದೆ, ಸುಮ್ಮನೆ ನಮ್ಮದೇ ಬ್ರೌಸರ್ ಅಂದ್ರೆ ಕೋಟಿಗಟ್ಟಲೆ ಖರ್ಚಾಗತ್ತೆ ಅಂತ ಹೇಳಿ ಈ ಐಡಿಯಾನೇ ಸರಿ ಇಲ್ಲ ಅಂತ ಪಿಚಾಯಿ ಮುಂದಿಟ್ಟಿದ್ದ ಐಡಿಯಾವನ್ನ ರಿಜೆಕ್ಟ್ ಮಾಡಿಬಿಟ್ರು. ಅದಾಗಿ ಸ್ವಲ್ಪ ದಿನಕ್ಕೆ ಪಿಚಾಯಿ ವಾರ್ನ್ ಮಾಡಿದ್ದ ಆ ದಿನ ಬಂದೇ ಬಿಡ್ತು. ಒಂದು ಮುಂಜಾನೆ ಯಾರಿಗೂ ಹೇಳದೆ ಮೈಕ್ರೋಸಾಫ್ಟ್ ಕಂಪನಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ನಿಂದ ಗೂಗಲ್ ಅನ್ನ ಡಿಫಾಲ್ಟ್ ಸರ್ಚ್ ಇಂಜಿನ್ ನಿಂದ ರಿಮೂವ್ ಮಾಡಿ ಬಿಂಗ್ ಅನ್ನ ಡಿಫಾಲ್ಟ್ ಆಗಿ ಸೇರಿಸ್ಬಿಡ್ತು. ಇದರಿಂದ ಕೇವಲ ಒಂದೇ ದಿನದಲ್ಲಿ ಗೂಗಲ್ 60-80% ಗ್ರಾಹಕರನ್ನ ಕಳೆದುಕೊಂಡಿತ್ತು. ಆಗ ಸುಂದರ್ ಪಿಚಾಯಿರ ಜಾಣತನದಿಂದ ಅವರು ಒಂದು ಪಾಪಪ್ ಅನ್ನ ಕ್ರಿಯೇಟ್ ಮಾಡಿ ಮತ್ತೆ ಬಿಂಗ್ನಿಂದ ಗೂಗಲ್ ಸರ್ಚ್ ಇಂಜಿನ್ಗೆ ಶಿಫ್ಟ್ ಆಗುವ ಆಪ್ಷನ್ ಅನ್ನ ಕೊಟ್ಟು ಮೆಜಾರಿಟಿ ಆಫ್ ಕಸ್ಟಮರ್ಸ್ ವಾಪಸ್ ಬರುವಂತೆ ನೋಡಿಕೊಂಡ್ರು. 2008ರಲ್ಲಿ ಪಿಚಾಯಿರ ಲೀಡರ್ಶಿಪ್ನಲ್ಲಿ ಗೂಗಲ್ ತನ್ನ ಸ್ವಂತ ಕ್ರೋಮ್ ಬ್ರೌಸರ್ ಅನ್ನ ಲಾಂಚ್ ಮಾಡುತ್ತೆ. ಅದು ಕೇವಲ ಗೂಗಲ್ಗಷ್ಟೇ ಅಲ್ಲ, ಸುಂದರ್ ಪಿಚಾಯಿರ ಜೀವನಕ್ಕೂ ಕೂಡ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು. ಅದಾದ ಮೇಲೆ ಪಿಚಾಯಿ ಹಿಂತಿರುಗಿ ನೋಡಲೇ ಇಲ್ಲ. ಕ್ರೋಮ್ OS, ಗೂಗಲ್ ಡ್ರೈವ್, ಗೂಗಲ್ ಮ್ಯಾಪ್ಸ್, ಕ್ರೋಮ್ ಬುಕ್ ಇವೆಲ್ಲವನ್ನು ಒಂದಾದ ಮೇಲೆ ಒಂದರಂತೆ ಗೂಗಲ್ ಇವರ ಸಾರಥ್ಯದಲ್ಲಿ ಲಾಂಚ್ ಮಾಡ್ತಾ ಬಂತು. ಇವರ ಲೀಡರ್ಶಿಪ್ ಕ್ವಾಲಿಟಿಯನ್ನ ನೋಡಿ ಮೈಕ್ರೋಸಾಫ್ಟ್ ಮತ್ತು ಟ್ವಿಟರ್ ಕಂಪನಿಗಳು ಇವರಿಗೆ CEO ಆಗಲಿಕ್ಕೆ ಆಫರ್ ಅನ್ನ ಕೊಟ್ಟವು. ಆದರೆ ಗೂಗಲ್ ಇವರ ಮೇಲಿಟ್ಟಿದ್ದ ನಂಬಿಕೆಗೆ ಸುಂದರ್ ಪಿಚಾಯಿ ಅವರು ದ್ರೋಹ ಮಾಡಲಿಲ್ಲ. 2015ರಲ್ಲಿ ಪ್ರಾಡಕ್ಟ್ ಚೀಫ್ ಆಗಿದ್ದ ಸುಂದರ್ ಪಿಚಾಯಿರನ್ನ ಗೂಗಲ್ CEO ಆಗಿ ನೇಮಕ ಮಾಡಲಾಗತ್ತೆ. ಆ ದಿನ ಇಡೀ ಭಾರತವೇ ಹೆಮ್ಮೆ ಪಡುವ ದಿನವಾಗಿತ್ತು. ಜಗತ್ತಿನ ದೊಡ್ಡ ಕಂಪನಿಯಾದ ಗೂಗಲ್ನಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳೋದೇ ಲಕ್ಷಾಂತರ ಜನರ ಕನಸಾಗಿರುವಾಗ ಇವರು ಅದರ CEO ಆದದ್ದು ಏನು ತಮಾಷೆ ಮಾತಾ? CEO ಆದ ಮೇಲೆ ಗೂಗಲ್ ಸಮೂಹವನ್ನ ಪಿಚಾಯಿಯವರು ಮುನ್ನಡೆಸಿದ ದಾರಿ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದೆ. ಎ ಲೀಡರ್ ಈಸ್ ಒನ್ ಹೂ ನೋಸ್ ದ ವೇ, ಗೋಸ್ ದ ವೇ ಆ್ಯಂಡ್ ಶೋಸ್ ದ ವೇ ಅನ್ನೋದು ಪಿಚಾಯಿರನ್ನ ನೋಡಿದಾಗ ನಿಜ ಅನಿಸುತ್ತೆ.